100 ಸ್ಮಾರ್ಟ್ ಸಿಟಿ ಕಟ್ತೀನಿ ಅಂದ್ರೆ 10 ವರ್ಷದಲ್ಲಿ ಎಲ್ಲಿದೆ ತೋರಿಸಿ. ಬರ್ತಾ ಇದ್ದೀರಲ್ಲ, ನಿಮ್ಮ ಕೈ ಮುಗಿದು ಕೇಳ್ತೀವಿ, ಅಧಿಕಾರ ಅನುಭವಿಸಿದ್ರಿ. 100 ಸ್ಮಾರ್ಟ್ ಸಿಟಿಲಿ 10 ವರ್ಷ ಸ್ವಾಮಿ. 5ನೇದು ಬಡವರ ಅನ್ನಭಾಗ್ಯ. ಬಡವರಿಗೆ ಯಾವುದೋ ವಿರೋಧ ಪಕ್ಷ ಇನ್ನೊಂದು ಅನ್ನಭಾಗ್ಯ ಕೊಟ್ಟರೆ ಭಾರತದ ಆರ್ಥಿಕತೆ ನಾಶ ಅಂತ ಹೇಳ್ತೀರಿ. ಆದರೆ ನೀವು 14.56 ಲಕ್ಷ ಕೋಟಿ ಶ್ರೀಮಂತರ ಸಾಲ ಮನ್ನಾವನ್ನು ರೈಟ್ ಆಫ್ ಹೆಸರಲ್ಲಿ ನೀವು ಮನ್ನಾ ಮಾಡಿದ್ದೀರಿ. ಯಾಕೆ? ಹೌದಲ್ವಾ? ಅದೇ ರೀತಿ ದೇಶದ ಸಂಪತ್ತನ್ನು ಖಾಸೀಕರಣ ಮಾಡ್ತಾನೆ ಇದ್ದೀರಿ. ಅಂಬಾನಿ ಅದಾನಿ ಅಂತವ್ರಿಗೆ ನೀವು ನಿರಂತರವಾಗಿ ಖಾಸೀಕರಣ ಮಾಡ್ತಾ ಇದ್ದೀರಿ. ನಿಮಗೊಂದು ಕ್ವಶನ್ ಇದೆ ಸ್ವಾಮಿ, ನಮ್ಮ ಹೆಮ್ಮೆಯ ನರೇಂದ್ರ ಮೋದಿ ಅವರೇ, ನಿಮ್ಗೊಂದು ಕ್ವಶನ್ ಇದೆ. 10 ವರ್ಷದಲ್ಲಿ ನೀವು ಎಷ್ಟು ಸಂಸ್ಥೆಗಳನ್ನು ಕಟ್ಟಿದ್ದೀರಿ ಲೆಕ್ಕ ಕೊಡಿ, ಎಷ್ಟು ಸಂಸ್ಥೆಗಳನ್ನು ಮಾರಿದ್ದೀರಿ ಅದು ಕೂಡ ಲೆಕ್ಕ ಕೊಡಿ. ಮುಂದುವರೆದು ಭಾರತದ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದೆ. ನಾವು ಭಾರತ ವಿಶ್ವಗುರು ಮಾಡ್ತೀವಿ ಅಂತಿದ್ರಿ. ಪ್ರತಿದಿನ ಭಾರತದಲ್ಲಿ 67 ಲಕ್ಷ ಜನ ಮಕ್ಕಳುಗಳು ಒಪ್ಪತ್ತಿನ ಊಟ ಇಲ್ಲದೆ ಸಾಯ್ತಾ ಇದ್ದಾರೆ, ವಿಶ್ವಸಂಸ್ಥೆ ಹೇಳ್ತಕ್ಕಂಥ ವರದಿ. ಇನ್ನು 2014ರಲ್ಲಿ ಡಾಲರ್ ಮೌಲ್ಯ 56 ರೂಪಾಯಿ ಇತ್ತು, 84 ರೂಪಾಯಿ ಆಗಿದೆ. ಯಾಕೆ ಹಣದ ಮೌಲ್ಯ ಕುಸಿತು? ದೆನ್ 9ನೇ ಪಾಯಿಂಟು, 1947ರಿಂದ 2014ರವರೆಗೆ ಈ ದೇಶದ ಒಟ್ಟು ಸಾಲ 55 ಲಕ್ಷ ಕೋಟಿ ಇತ್ತು. ಈ ಕೇವಲ 10 ವರ್ಷದಲ್ಲಿ ನೀವು ದುಪ್ಪಟ್ಟು ಮಾಡಿದಿರಿ, ತ್ರಿಬಲ್ ಮಾಡಿದಿರಿ, 1,65 ಲಕ್ಷ ಕೋಟಿ ಮಾಡಿದಿರಿ. 10ನೇ ಪಾಯಿಂಟು, ನಿರುದ್ಯೋಗ ಹೋಲಾಡಿಸ್ತೀನಿ, 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದರೆ 10 ವರ್ಷ ಆಯಿತು. 10 ವರ್ಷದಲ್ಲಿ ಒಟ್ಟು ಇತಿಹಾಸದಲ್ಲಿ ನಿರುದ್ಯೋಗದ ಪ್ರಮಾಣ ಜಾಸ್ತಿ ಆಗಿದೆ ಅಂತ ನಿಮ್ಮ ಸರ್ಕಾರ ವರದಿ ಕೊಡ್ತಾ ಇದೆ. ಮುಂದುವರೆದು ಅವೈಜ್ಞಾನಿಕ ನೋಟ್ ಬ್ಯಾನ್ ಮಾಡಿದ್ರಿ. ನಮ್ಮ ಹಣನ ನಾವು ಬ್ಯಾಂಕ್ ತಗೊಳ್ಳೋಕೆ 93 ಜನ ಈ ದೇಶದ ನಾಗರಿಕರು ಸತ್ತೋದ್ರು. 30 ಲಕ್ಷ ಕೋಟಿಯಷ್ಟು 30 ಲಕ್ಷ ಉದ್ಯಮಗಳು ಬಂದಾದವು. ಮತ್ತೆ ಕೋವಿಡ್ ಸಮಯದಲ್ಲಿ ನೀವು ಜನ ಹಸಿವಿನಿಂದ ಸಾಯ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಏನ್ ಮಾಡಿದ್ರಿ? ಈ ದೇಶದಲ್ಲಿ 30 ಸಾವಿರ ಉದ್ಯಮಿಗಳು ಲಕ್ಷಾಧಿಕೋಟಿ ಪತಿಗಳೇ ಹೊರಹೊಮ್ಮಿದ್ರು. ಆದ್ರೆ ಬಡ ಭಾರತೀಯರು ಸಾಯ್ತಾ ಇದ್ರು. ಮುಂದುವರೆದ 2 ಪಾಯಿಂಟ್ ಇದೆ ಮೇಡಮ್. ಆಯ್ತು, ಕರ್ನಾಟಕ ಬರ್ತಿದ್ರಲ್ಲ ಸ್ವಾಮಿ, ನಿಮ್ಗೊಂದು ಪ್ರಶ್ನೆ ಇದೆ. ಯಾಕೆ ಕರ್ನಾಟಕದ GST ಅಮೌಂಟ್ ಕೊಟ್ಟಿಲ್ಲ ನೀವು? ಬಾಕಿ ಅಮೌಂಟ್ ಇಲ್ಲಿ ಕೂಡ ಬಡತನ ಇದೆ, ಹಸಿವಿದೆ, ಅಂಧಕಾರ ಇದೆ. ಮತ್ತೆ ಕರ್ನಾಟಕ ಬರಬೇಕಾದ ನೀವು ಯಾಕೆ ಬರ ಪರಿಹಾರ ನಿಧಿ ಕೊಡ್ತಾ ಇಲ್ಲ? ನಾವು ಕೇಳಿದೀವಲ್ಲ ಸೀರಿಯಲ್ ಪ್ರಕಾರ, ಅದು ಯಾಕೆ ಕೊಡ್ತಾ ಇಲ್ಲ? ಮತ್ತೆ ಗಡಿಯಲ್ಲಿ 10 ವರ್ಷದಲ್ಲಿ 4,000 ಚದರ ಅಡಿಯಷ್ಟು ಚೀನಾ ಅರುಣಾಚಲ ಪ್ರದೇಶ ಆಕ್ರಮಿಸಿದೆ. ಅಲ್ಲಿ ಹಳ್ಳಿಗಳನ್ನು ನಿರ್ಮಾಣ ಮಾಡಿದೆ, ಜೊತೆಗೆ ಸೈನಿಕ ತರಬೇತಿ ಶಿಬಿರಗಳನ್ನು ಮಾಡಿದೆ. ನೀವು 56 ಇಂಚ್ ಅಂತ ಹೇಳ್ಕೊಂಡು ಅಡ್ವರ್ಟೈಸ್ಮೆಂಟ್ ತಗೊಂಡ್ರೆ ಯಾಕೆ ತಡಿತಾ ಇಲ್ಲ? ಹಾಗಾಗಿ ನೀವು ಪ್ರಾಮಾಣಿಕರಾಗಿದ್ರೆ ನಾವು ನಿಮ್ಗೆ ಬೆಂಬಲಿಸ್ತೀವಿ. ನಾಳೆ ಕರ್ನಾಟಕ ಬರ್ತಾ ಇದ್ದೀರಲ್ಲ, ಅದಕ್ಕೆ ಉತ್ತರ ಕೊಡಿ. ಸಂಕೀರ್ತವ್ರೆ, ಪ್ರಶ್ನೆಗಳನ್ನು ಕೇಳಿಸ್ಕೊಂಡ್ರೆ ಏನು ಉತ್ತರ ಹೇಳಕ್ ನೋಡಿ? ಈ ಪ್ರಶ್ನೆಗಳು ಇವರಲ್ಲ, ಕೃಷ್ಣ ಬೈರೇಗೌಡರು, ಇಡೀ ಕಾಂಗ್ರೆಸ್ನ ಸಮೂಹ ಕೇಳ್ತಾನೆ ಇದೆ. ಆದ್ರೆ ಪ್ರಶ್ನೆಗಳು ಕೇಳಬೇಕಾದ್ರೆ ನಿಜವಾಗ್ಲೂ ನನಗೆ ಒಂದು ಹಾಸ್ಯಾಸ್ಪದ ವಿಷಯಗಳು ಹೇಳೋದು ಅಂದ್ರೆ, ಇವರಿಗೆ ಯಾರು ಈ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ? ಹಸಿವು ಸೂಚ್ಯಂಕ ಅಂತ ಇವರು ಒಂದು 2 ವರ್ಷದಿಂದ ಹೇಳ್ತಾರೆ. ಅದಕ್ಕೆ ಚೀಮಾರಿನೇ ಹಾಕ್ಬಿಟ್ರು. ಅದು ಯಾವ ಒಂದು ಸಂಸ್ಥೆ ಅದನ್ನ ಹಸಿವು ಸೂಚ್ಯಂಕನ ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಅವ್ರ ಹತ್ರ ಡೇಟಾನೇ ಇಲ್ಲ. ಕೇಳಿಬೇಕಾರೆ ಈಗಲೂ ಯಾರು ಅದನ್ನ ಮಾಡಿದ್ದಾರೆ ಅಂದ್ರೆ ಇಲ್ಲ. ಇವತ್ತು ನಾನು ಹೇಳುವಂಥದ್ದು ಲೇಬರ್ ಪೋರ್ಟ್ಫೋಲಿಯೋ, ಸೆಂಟ್ರಲ್ ಲೇಬರ್ ಡಿಪಾರ್ಟ್ಮೆಂಟ್ ಹೇಳಿದೆ 25 ಕೋಟಿ ಜನರನ್ನ ನಾವು 1 ನಿಮಿಷ ಕೇಳಿ ಮತ್ತೆ ಮಾತಾಡಿಲ್ಲ. 25 ಕೋಟಿ ಜನರನ್ನ ಬಡತನ ರೇಖೆಯಿಂದ ಆಚೆ ತಗೊಂಡ್ಬಂದಿದ್ದೀವಿ. ಇದು ನಾನು ಹೇಳಂತ ದಿಸ್ ಇಸ್ ಅಫಿಷಿಯಲ್. ಈ ತರ ಅಫಿಷಿಯಲ್ ಆಗಿ ನೀವು ಹೇಳಿಕೆಗಳನ್ನ ಕೊಡಬೇಕು. ನಿಮಗೆ ನೀವು ಬೌದ್ಧಿಕ ದಿವಾಳಿ ಆಗ್ಬಿಟ್ಟಿದ್ದೀರಿ. ನಿಮ್ಗೆ ಏನಾಗ್ಬಿಟ್ಟಿದೆ? ನೀವೇನೇನೋ ಊಹಿಸ್ಕೊಂಡು ನೀವು ಪ್ರಶ್ನೆ ಕೇಳಿದ್ರೆ ಇದು ಯಾರು ಹೇಳುವಂತದಲ್ಲ. ಹಸಿವು ಇದ್ರ ಬಗ್ಗೆ ಹೇಳಿದ್ರು ಒಂದು. ಆಮೇಲೆ ಇವಾಗ ಆಹಾರ ಧಾನ್ಯಗಳು ಬೇಕು. 80 ಕೋಟಿ ಜನಕ್ಕೆ ನಾವು ಆಹಾರ ಧಾನ್ಯಗಳನ್ನ ಕೊಡ್ತಾ ಇದೀವಿ. 10 ಕೆಜಿ ಅಕ್ಕಿ ಅಂತ ಬೊಬ್ಬೆ ಬಾರಿಸೋರು, ಅದು ದುಡ್ಡು ಕೊಡ್ತಾ ಇಲ್ಲ. 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದ್ದು. ಇದನ್ನ ಫಸ್ಟ್ ನಾಚಿಕೆ ಆಗಬೇಕು ಇವರಿಗೆ, ಇದನ್ನ ಮಾತಾಡೋಕ್ಕಿಂತ ಮುಂಚೆ ನಾನು ಹೇಳುವಂಥದ್ದು ಆಯ್ತಾ. ಆಮೇಲೆ ಇವರು ಕೆಲವು 1-2-3 ಪ್ರಶ್ನೆಗಳನ್ನ ಕೇಳಿದ್ರು. ನಾನು ಈಗಲೂ ಹೇಳುವಂಥದ್ದು ಅದನ್ನೇ. ಈಗ 10 ವರ್ಷದ ಕೆಳಗೆ ಫ್ರೆಜೈಲ್ ಫ್ರೈ ಇತ್ತು. ಇವರು ಮಾತಿಗೆ ಶ್ರೀಮಂತರ ಸಾಲ ಮನ್ನಾ ಅಂತ ಹೇಳ್ತಾರಲ್ಲ, ಆ ಪದಾನೇ ಫಸ್ಟ್ ಆಫ್ ಆಲ್ ತಪ್ಪಿದೆ. ಶ್ರೀಮಂತರ ಸಾಲ ಮನ್ನಾ ಯಾರು ಮಾಡೋದಿಲ್ಲ, ಸಾಲ ಮನ್ನಾ ಅಂತ ಮಾಡೋದಿಲ್ಲ. ಈಗ 2004ರಲ್ಲಿ ವಾಜಪೇಯಿ ಅವರು 1.2% ಇಂದ 3% ವರೆಗೂ ಗ್ರಾಸ್ NPA ಮಾಡಿದ್ರು. ಮನಮೋಹನ್ ಸಿಂಗ್ ಬಂದಾಗ ಎಷ್ಟು ಮಾಡೋದನ್ನ ಡಬಲ್ ಡಿಜಿಟ್ 100% ಏರ್ಸಿಟ್ಟಿದ್ದಾರೆ NPA, ಗ್ರಾಸ್ NPA. ಆದ್ರೆ ಇವತ್ತು ಗ್ರಾಸ್ NPA ನೀವು ತಗೊಂಡು ನೋಡೋದಾದ್ರೆ ಒಂದು ಸರ್ವೆ ಕೂಡ ಬಿಟ್ಟಿದ್ದಾರೆ, ಸುಮಾರು 2-3% ಒಳಗಡೆ ಇದೆ. ಇದು ನಾವು ಮಾಡಿರುವಂಥದ್ದು. ಸಾಲ ಮನ್ನಾ ಮಾಡಿಲ್ಲ, ಯಾವುದು ರಿಕವರಿ ಆಗದರೆ ಸಾಲ ಇದೆ ಅದನ್ನೆಲ್ಲ ರಿಕವರಿ ಮಾಡಿ ಗ್ರಾಸ್ NPA ತಂದಿದ್ದೀವಿ. ಇದೆಲ್ಲವೂ ನಾನು ಊಹಿಸ್ಕೊಂಡು ಇವ್ರ ತರ ಯಾವುದೋ ಜೋಕರ್ಗಳು ಕೊಡುವಂತ ಇದನ್ನ ಸ್ಟೇಟ್ಮೆಂಟ್ಗಳು ಬರ್ಕೊಂಡ್ ಬಂದಿಲ್ಲ. ಇದೆಲ್ಲ ಎಲ್ಲ ತಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಅನ್ನ ನೀವು ಮಾಡಬಹುದು, ಸರ್ಚ್ ಮಾಡಬಹುದು. ನಾನು ಹೇಳಿದ ಅಷ್ಟನ್ನು ಕೂಡ ನೀವು ಕ್ರಾಸ್ ಚೆಕ್ ಕೂಡ ನಾನು ಇಷ್ಟನ್ನು ಕೂಡ ನಾನು ಹೇಳ್ತಿರುವಂತ ಮಾಹಿತಿ ತಾವು ಕ್ರಾಸ್ ಚೆಕ್ ಕೂಡ ಮಾಡಬಹುದು. ಇದು ಯಾವುದು ನಾನು ಊಹಿಸ್ಕೊಂಡು ಹೇಳ್ತಿಲ್ಲ. ಕಾಂಗ್ರೆಸ್ ಅವ್ರಿಗೆ ಇಲ್ಲೂ ಹೇಳುವಂಥದ್ದಷ್ಟೇ, ನೀವು ಒಂದು ಸ್ವಲ್ಪ ಅಪ್ಗ್ರೇಡ್ ಆಗಿ ವಿಷಯ ನೀವು ಕೇಳಬೇಕಾದ್ರೆ, ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ದಯವಿಟ್ಟು ಸ್ವಲ್ಪ ಹೋಮ್ವರ್ಕ್ ಅನ್ನ ಮಾಡಿ, ಸುಮಾರಷ್ಟು ವಿಷಯಗಳನ್ನ ಅಧ್ಯಯನವನ್ನ ಮಾಡಿ ಆಮೇಲೆ ನೀವು ಪ್ರಶ್ನೆಗಳನ್ನ ಕೇಳಿ. ನೀವು ನಿಜವಾಗ್ಲೂ ನಗೆ ಪಾಟ್ಲಿಗೆ ಈಡಾಬೇಡಿ ಅಂತ ನಾನು ಸರ್. ಈಗ ಅವ್ರು ಹೇಳಿದಕ್ಕೆಲ್ಲ ಉತ್ತರ ಕೊಟ್ರಿ. ನೀವು ರಾಜ್ಯದಲ್ಲಿ ಬರಗಾಲ ಇರೋದಾಗಾದ್ರೆ ಸುಳ್ಳ 18,000 ಕೋಟಿ ಯಾವ ನೈತಿಕತೆ ಇದೆ ಅಂತ ಕೇಳ್ತಿದ್ದಾರೆ. ಖಂಡಿತ ನೀವು ಇದಕ್ಕೆ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಸಿದ್ದರಾಮಯ್ಯನವ್ರಿಗೊಂದು ಚಾಳಿ ಇದೆ. 2013ರಿಂದ 2018ವರೆಗೂ ಅಧಿಕಾರದಲ್ಲಿದ್ರಲ್ಲ,
ಒಂದು ಪತ್ರಿಕೆ ವರದಿ ಇದೆ. ಇವ್ರು ಯಾವಾಗ ಬರ ಬಂದಾಗಲೂ ಕೂಡ ಅದನ್ನ ಘೋಷಣೆ ಮಾಡದೇನೆ 3-4 ತಿಂಗಳು ಮಾಡಿದ್ರು. ಈಗ ಹೇಗೆ ಮಾಡಿದ್ರು, ಬರ ಅಂತ 200 ಚಿಲ್ಲರೆ ತಾಲೂಕುಗಳನ್ನ ಏನು ಘೋಷಣೆ ಮಾಡಬೇಕಿತ್ತು, ಇವರು ಬರ ಘೋಷಣೆ ಮಾಡೋದನ್ನೇನೆ 3-4 ತಿಂಗಳು ತಡ ಮಾಡಿದ್ರು. ಅದಲ್ಲದೆ ಕೇಳಿ, ಈಗ 629 ಕೋಟಿ ಕೇಂದ್ರ ನಿರ್ಮಾಣ ಮಾಡಿದೆ. ಆಮೇಲೆ ಪ್ರತಿಯೊಂದು ವಿಷಯಕ್ಕೂ ನೀವು ಒಂದು ಸಿಂಗಲ್ ನೋಡಲ್ ಅಕೌಂಟ್ ಅನ್ನು ಮಾಡಬೇಕು. ರಾಜ್ಯ ಸರ್ಕಾರದ ಹಣದ ಶೇರ್ ಅನ್ನು ಇಡಬೇಕು, ಕೇಂದ್ರ ಸರ್ಕಾರ ಅವಾಗ ನಿಮ್ಗೆ ಹಣ ಹಾಕುತ್ತೆ. ಆ ಹಣ ಇಡಕ್ ಕೂಡ ಇವತ್ತು ದುಡ್ಡಿಲ್ಲ, ಲಾಟ್ರಿ ಹೊಡಿತಾ ಇದ್ದಾರೆ ಸರ್ಕಾರ ಇವತ್ತು. ಇಂಥ ಸರ್ಕಾರದಿಂದ ನಾನು ಹೇಳ್ತಿರುವಂತದ್ದು, ಈಗ ಹೈ ಪವರ್ ಕಮಿಟಿ ಮೀಟಿಂಗ್ ಏನಿದೆ, ಕೋಡ್ ಆಫ್ ಕಂಡಕ್ಟ್ ಡಿಲೇ ಆಗಿದೆ. ಬಟ್ 629 ಕೋಟಿ ತತ್ಕ್ಷಣ ಬಿಡುಗಡೆ ಮಾಡಿದೆ. ಅದರಲ್ಲೂ ನೀವು ಕೊಟ್ಟಿದ್ದೆಷ್ಟು? ಅದರಲ್ಲೂ ನೀವು ಕೊಟ್ಟಿರುವಂತದ್ದು ಎಷ್ಟು? ಪ್ರತಿ ಎಕರೆಗೆ 700 ರೂಪಾಯಿ ಅಂತ ಪರಿಹಾರ ಕೊಟ್ಟಿದ್ದಾರೆ. ನಾವು ಸರ್ಕಾರದಲ್ಲಿದ್ದಾಗ ನಾವು ಯಾವ್ದು ಕೇಂದ್ರ ಕಡೆ ಬೆಟ್ ಮಾಡಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಹೂವು ಹಣ್ಣು ಬೆಳೆಗಾರರಿಗೆ 25,000 ರೂಪಾಯಿ ಪ್ರತಿ ಹೆಕ್ಟೇರ್ ಕೊಟ್ಟಿದ್ದೀವಿ. ನೀವು ಆ ರೀತಿ ಒಂದು ದಿಟ್ಟತನವನ್ನು ತೋರಿಸಿ ಕಾಂಗ್ರೆಸ್ ಅವರು, ನಿಮಗೆ ನಾಚಿಕೆ ಆಗಬೇಕು ಇದನ್ನೆಲ್ಲ ಮಾತಾಡೋಕ್ಕಿಂತ ಮುಂಚೆ. ಮಾಡಿದ್ರೆ ಓಕೆ, ನೀವು ಅಷ್ಟೆಲ್ಲ ಮಾಡಿದ್ರೆ ಈ ಮುಖ್ಯಮಂತ್ರಿಗಳ ಕ್ಷೇತ್ರಕ್ಕೆ ಮೈಸೂರಿಗೆ ಬಂದು ಸಮಾವೇಶ ಮಾಡ್ತಾರೆ ಮೋದಿ ಅವರು. ಆಮೇಲೆ DCM DK ಶಿವಕುಮಾರ್ ಅವರ ತಮ್ಮನ ಗ್ರಾಮಾಂತರ ಕ್ಷೇತ್ರದಿಂದ ಅಮಿತ್ ಶಾ ಅವರು ತಮ್ಮ ರಣಕಾಳೆಯನ್ನು ಆರಂಭ ಮಾಡ್ತಾರೆ ಅಲ್ಲಿಂದ. ನಿಮಗೆ ಇಷ್ಟೆಲ್ಲ ಅನಿವಾರ್ಯತೆ ಬಂತು? ಮೋದಿ ಅಮಿತ್ ಶಾ ಬಂದುನೇ ನಿಮಗೆ ಕೆಲಸ ಇಲ್ಲಿ? ಇದು ಅನಿವಾರ್ಯತೆ ಇಲ್ಲ. ನಮ್ಮ ನಾಯಕರು ಸದುಪಯೋಗ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಅವರು ಮಾಡಲಿ ಅಂತ ನಾವು ಹೇಳ್ತಿರೋದು. ರವೀಂದ್ರ, ಕರ್ನಾಟಕ ಜನ ನಿಮ್ಮ ಪಕ್ಷದ ಬಗ್ಗೆ, ವಿಶೇಷವಾಗಿ ಮೋದಿ ಅವ್ರ ಬಗ್ಗೆ ಎಷ್ಟು ಔದಾರ್ಯ ತೋರಿಸಿದ್ರು ಅಂತಂದರೆ, 2013ರಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ 122 ಸೀಟ್ ಕೊಟ್ಟು ಅಧಿಕಾರಕ್ಕೆ ತಂದರು. ಒಂದೇ ವರ್ಷದಲ್ಲಿ ಯೂಟರ್ 2014 ಮೋದಿಯಲ್ಲಿ ಎಂಟ್ರಿ ಕೊಟ್ಟು ಕೂಡಲೇ 17 ಪಾರ್ಲಿಮೆಂಟ್ ಸೀಟು ಮತ್ತು 132 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಲೀಡ್ ಬಂತು ನಿಮಗೆ. 2018 ವಿಧಾನಸಭಾ ಚುನಾವಣೆಯಲ್ಲೂ ಅಷ್ಟೇ ಸಿದ್ದರಾಮಯ್ಯನವರು 6 ತಿಂಗಳ ಮುಂಚೆನೇ ಜನಾಶೀರ್ವಾದ ಯಾತ್ರೆ ಅಂತ ಪ್ರಚಾರ ಮಾಡಿದ್ರು ಕೂಡ ಅವರು ಸುಮಾರು 130 ಇದ್ದಿದ್ದು 78 ಆಯಿತು. ನೀವು 48 ಇದ್ದವ್ರು 104 ಆದರೆ 2019 ಅದು ಟೋಟಲ್ ವಾಶ್ ಔಟ್, ಬಿರುಗಾಳಿ ಥರ ಅವ್ರು 25 ಪ್ಲಸ್ ಮಂಡ್ಯ ಸೀಟ್ ಗೆದ್ದು ಕೊಟ್ಟರು. ಅಲ್ಲಿವರೆಗೂ ಜನ ಯಾಕೆ ಔದಾರ್ಯ ತೋರಿಸ ಬರೀ ಮೋದಿನ ಮಾತ್ರ ನಂಬ್ಕೊಂಡಿದ್ರು. ಈ ನಿಮ್ಮ ಲೋಕಲ್ ಲೀಡರ್ಸ್, ಲೋಕಲ್ ಅಡ್ಮಿನಿಸ್ಟ್ರೇಷನ್ ನೋಡಿರಲಿಲ್ಲ. ನೀವು ಯಾವಾಗ 2019ರಿಂದ ಚರಿತ್ರೆ ಹೊಸ ಅಧ್ಯಾಯ ಶುರು ಮಾಡಿದ್ರು, 2019 2023 ನಿಮ್ಮ ರಾಜ್ಯ ಸರ್ಕಾರಗಳು, 2 ರಾಜ್ಯ ಸರ್ಕಾರ ಆಡಳಿತ ಒಂಥರ ಅಯೋಮಯ, ಅದಕ್ಕೊಂದು ದಿಕ್ಕು ದೆಸ ಏನೂ ಇರಲಿಲ್ಲ. ಆಮೇಲೆ ಇವತ್ತು ಕೂಡ ನಿಮ್ಮ ಮುಂಚೂಣಿ ನಾಯಕರಿಗೆ ಮೋದಿ ಕಾರ್ಯಕ್ರಮ ಏನಂತ ಒಂದು 5 ಕಾರ್ಯಕ್ರಮಗಳ ಪಟ್ಟಿ ಹೇಳಿಕೊ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.